ರೌಂಡು. ದಯವಿಟ್ಟು ಎಲ್ಲರೂ ಕೂಡ ತುಂಬ ಈಸಿ ಇದೆ, ಸರಿಯಾಗಿ ಉತ್ತರ ಕೊಡಬೇಕು. ಸರಿಯಾದ ನೇರ ಪ್ರಶ್ನೆಗೆ ಫುಲ್ ಮಾರ್ಕ್ಸ್ ಸಿಗತ್ತೆ. ಅದನ್ನ ವರ್ಗಾಯಿಸಿದ್ರಿ ಅಂತಂದ್ರೆ 5 ಮಾರ್ಕ್ಸ್ ಸಿಗತ್ತೆ. ಮೊದಲನೇ ಪ್ರಶ್ನೆ, ಆರನೇ ತಂಡಕ್ಕೆ ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯ ಅನುನಾಸಿಕ ಅಕ್ಷರಗಳು ಎಷ್ಟು ಮತ್ತು ಅವು ಯಾವುವು? ಅಕ್ಷರಗಳು ಎಷ್ಟು, ಅವು ಯಾವುವು? ಟೈಮ್ ಆಗ್ತಾ ಇದೆ. ಕುರುಡ, ಕುಂಟ, ಶಿಕ್ಷಕ, ವ್ಯಾಪಾರಿ ಇವು ಯಾವ ನಾಮಪದಕ್ಕೆ ಉದಾಹರಣೆ? ಕುರುಡ, ಕುಂಟ, ಶಿಕ್ಷಕ, ವ್ಯಾಪಾರಿ ಇದು ಯಾವ ನಾಮಪದಕ್ಕೆ ಉದಾಹರಣೆ? ಅನ್ವರ್ಥಕ ನಾಮ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ನಾಲ್ಕನೇ ತಂಡಕ್ಕೆ, ನಾಮಪದದ ಬದಲಾಗಿ ಅದೇ ಸ್ಥಳದಲ್ಲಿ ಬಳಸುವ ಪದ ಯಾವುದು? ಸರ್ವನಾಮ. ಸರಿಯಾದ ಉತ್ತರ. ತಂಡಕ್ಕೆ ನಾಲ್ಕನೆಯ ಪ್ರಶ್ನೆ, ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು? ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು? ಭಾವಸೂಚಕ ಚಿಹ್ನೆ ಅಥವಾ ಉದ್ಗಾರವಾಚಕ ಚಿಹ್ನೆ. ಸರಿಯಾದ ಉತ್ತರ. ಜೋರಾದ ಚಪ್ಪಾಳೆ ಬರಲಿ. ಎರಡನೇ ತಂಡಕ್ಕೆ ಈಗ ಪ್ರಶ್ನೆ, ಮಗು ಇದರ ಬಹುವಚನ ಪದ ಯಾವುದು? ಮಕ್ಕಳು. ಸರಿಯಾದ ಉತ್ತರ. ಮುಂದಿನ ತಂಡಕ್ಕೆ ನೇರವಾದಂತ ಪ್ರಶ್ನೆ, ಕಾಡು ಇದರ ಸಮಾನಾರ್ಥಕ ಪದ ಯಾವುದು? ಕಾಡು ಇದರ ಸಮಾನಾರ್ಥಕ ಪದ ಯಾವುದು? ಅರಣ್ಯ. ಸರಿಯಾದ ಉತ್ತರ. नाम बोलना है, कौन सा कारक है? शब्द विलोम रूप. विलोम राम, श्याम, श्याम. A non-parallelogram with equal base angle is ಇಲ್ಲಿ ಸರಿಯಾಗಿ ಕ್ವಶನ್ ತಿಳ್ಕೊ. ಇರ್ಲಿ ಅಂದ್ರೆ ಈ ಸರಿ ಸಮಾನದಲ್ಲಿ ಫಸ್ಟ್ ಅಂಡ್ ಫೋರ್ತ್. Who designed the Indian national flag? I am expecting name of the person who designed the Indian national flag. ಕೆಂಪು ಪ್ಲಸ್ ಹಳದಿ ಬಣ್ಣವನ್ನು ಮಿಶ್ರಣ ಮಾಡಿದಾಗ ಯಾವ ಬಣ್ಣವು ಉಂಟಾಗುತ್ತದೆ? ಜರ ಜೋರ್ ಹೇಳ್ರಿ ಆ ಕ್ವಶನ್ ಆನ್ಸರ್ ಬೇರೆಯವ್ರಿಗೂ ಗೊತ್ತಾಗ್ಲಿ. ಒಲಿಂಪಿಕ್ ಕ್ರೀಡಾಕೂಟವು ಯಾವ ದೇಶ ಮತ್ತು ಯಾವ ನಗರದಲ್ಲಿ ಆರ್ಗನೈಸ್ ನಡೆಸಲಾಯಿತು? ಫ್ರಾನ್ಸ್ ದೇಶ, ಪ್ಯಾರಿಸ್. ರೈಟ್, ಸರಿಯಾದ ಉತ್ತರ. This question is not a final. Another question is there. ಈ ಕ್ವಶನ್ ಫೈನಲ್ ಅಲ್ಲ, ಇನ್ನೊಂದು ಕ್ವಶನ್ ಅದ, ಒಂದ್ಸಲಿ ಕಂಪ್ಲೀಟ್ ಮಾಡಬೇಕು ಅಂತ. ವೆರಿ ಗುಡ್.